ಆಸ್ತಿ ನೋಂದಣಿ ತಾಂತ್ರಿಕ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಕಾವೇರಿ 2.0 ತಂತ್ರಾಂಶದ ಸಮಸ್ಯೆ ನಿವಾರಣೆ ಆಗಿದೆ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ರಿಜಿಸ್ಟ್ರೇಷನ್ ಆಗದಲೇ ಸಾಮಾನ್ಯ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ತಾಂತ್ರಿಕ ಸಮಸ್ಯೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ವರದಿ ನೋಡ್ತಾ ಇದ್ದಂಗೆ ಕಂದಾಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಕಾವೇರಿ 2.0 ತಂತ್ರಾಂಶವನ್ನ ಸಚಿವರು ಸರಿಪಡಿಸಿದ್ದಾರೆ. ನೋಂದಣಿ ಅವಧಿ ರಾತ್ರಿ 9 ಗಂಟೆವರೆಗೂ ಕೂಡ ವಿಸ್ತರಣೆಯನ್ನ ಮಾಡಲಾಗಿದೆ. ನೋಂದಣಿ ಹಾಗೇನೆ ಮುದ್ರಾಂಕ ಇಲಾಖೆ ಆಯುಕ್ತರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್. ಕಳೆದೊಂದು ತಿಂಗಳಿಂದ ಈ ರೀತಿ ತಾಂತ್ರಿಕ ಸಮಸ್ಯೆಯಿಂದ ರಿಜಿಸ್ಟ್ರೇಷನ್ ತೊಂದರೆಯಾಗಿತ್ತು. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಆಸ್ತಿ ನೋಂದಣಿ ಆಗದೆ ತೊಂದರೆ ಆಗ್ತಾ ಇತ್ತು. ಇದರಿಂದ ತಂತ್ರಾಂಶದಲ್ಲಿ ತಾಂತ್ರಿಕ ತೊಂದರೆಯನ್ನ ಬಗೆಹರಿಸಲಾಗಿದೆ. ಆಸ್ತಿ ನೋಂದಣಿ ಪ್ರಕ್ರಿಯೆ ಮತ್ತು ಸಿಸಿ ಸೇವೆ ಸಿಗದೆ ಜನಸಾಮಾನ್ಯರು ಪರದಾಟವನ್ನ ಪಡ್ತಾ ಇದ್ರು. ಇದೆಲ್ಲ ಸಾಲ್ವ್ ಆಗಿದೆ ಅಂತ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. 9 ಗಂಟೆ ನಂತರ ಗೊತ್ತಾಗುತ್ತೆ, 10 ಗಂಟೆ ನಂತರ ಅಂತ ನೀವೇ ಬೆಳಿಗ್ಗೆ ಹೇಳ್ತಾ ಇದ್ರಿ. ಇವಾಗ ಪ್ರಾಕ್ಟಿಕಲಿ ಆ ಸಮಸ್ಯೆ ನಿವಾರಣೆ ಆಗಿದೆಯಾ? ಶರ್ಮಿತಾ, ಪ್ರಾಕ್ಟಿಕಲಿ ಆ ಸಮಸ್ಯೆ ಬಗೆಹರಿದಿದೆ. ಯಾಕಂದ್ರೆ ಕಚೇರಿ ಸಮಯ 10 ಗಂಟೆಗೆ ಓಪನ್ ಆದಾಗ ಕಾವೇರಿ 2.0 ತಂತ್ರಾಂಶ ಏನಿತ್ತು, ಏನಾದ್ರೂ ಪ್ರಾಬ್ಲಮ್ ಆಗತ್ತಾ, ಸರ್ವರ್ ಮತ್ತೇನಾದ್ರೂ ಹ್ಯಾಕ್ ಆಗತ್ತಾ ಅಥವಾ ಪ್ರಾಬ್ಲಮ್ ಏನಾದ್ರೂ ಆಗತ್ತಾ, ಅದರಿಂದ ಜನಸಾಮಾನ್ಯರಿಗೆ ಅದರಲ್ಲೂ ಕೂಡ ಆಸ್ತಿ ನೋಂದಣಿ ಮಾಡ್ಕೊಳ್ಲಿಕ್ಕೆ ಬರುವಂತ ಜನರು, ಯಾಕಂದ್ರೆ ಕಳೆದ 1 ತಿಂಗಳಿಂದ ಒಂದಲ್ಲ ಎರಡಲ್ಲ ಕಳೆದ 1 ತಿಂಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಅದರಲ್ಲೂ ಕೂಡ ಯಾಕಂದ್ರೆ ಟೈಮಿಂಗ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಈ ದಿನ ಅಂತೇಳಿ ಮೊದಲೇ ಪೂರ್ವ ನಿರ್ಧಾರಿತ ಮಾಡ್ಬೇಕಾಗತ್ತೆ. ಸೊ ಅದು ತೆಗೆದುಕೊಂಡಾದ್ಮೇಲೂ ಕೂಡ ಅಲ್ಲಿ ಹೋದ್ರೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ರಿಜಿಸ್ಟ್ರೇಷನ್ ಮಾಡಕ್ ಆಗ್ತಾ ಇದ್ದಲ್ಲ. ಇವನ್ ಈಸಿ ಕಾಪಿಯನ್ನು ಕೂಡ ತೆಗೆದುಕೊಳ್ಳಿಕ್ಕೂ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕೂಡ ದೊಡ್ಡ ತೊಂದರೆ ಆಗ್ತಿರೋ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಈ ಕುರಿತು ವಿಸ್ತೃತ ವರದಿಯನ್ನ ಮಾಡಿತು. ವರದಿಯ ಹಿನ್ನೆಲೆಯಲ್ಲಿ ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ನಿನ್ನೆ ಸಭೆಯನ್ನು ಕೂಡ ಎಮರ್ಜೆನ್ಸಿ ಸಭೆಯನ್ನ ಮಾಡಿ ಸರ್ವರ್ ಸಮಸ್ಯೆ ಕಾರಣ ಏನು ಅಂತ ಹೇಳಿ ಅದನ್ನ ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕಾರ್ಯವನ್ನ ತಾತ್ಕಾಲಿಕವಾಗಿ ಈಗ ಬಗೆಹರಿದಿದೆ. ಬೆಳಗ್ಗೆಯಿಂದನೂ ಕೂಡ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿರುವಂತ ಬೇರೆ ಬೇರೆ ನಗರಗಳಲ್ಲೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ಎಲ್ಲೂ ಕೂಡ ಸರ್ವರ್ ತೊಂದರೆ ಆಗಿ ಏನು ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿರುವಂತ ವಿಷಯಗಳು ಎಲ್ಲೂ ಕೂಡ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸ್ಮೂತ್ ಆಗಿ ಅಂದ್ರೆ ಎಂದಿನಂತೆ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇನ್ಫಾರ್ಮೇಶನ್ಗೆ ಕೊಡವರಿಂದ 80 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಕೊಡವರು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ತಮ್ಮ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗೋಸ್ಕರ ಕೊಡವರು ಈ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. 80 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಕಾರಣ ತಮ್ಮ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆ ಅಂತ ಹೇಳ್ತಾ ಇದ್ದಾರೆ. ಭಾರತೀಯ ಸೇನೆ ಜೊತೆ ಕೊಡವರ ಬಾಂಧವ್ಯ ಇದೆ. ಭಾರತೀಯ ಸೇನೆಗೆ ತಮ್ಮದೇ ಕೊಡುಗೆಯನ್ನ ಕೊಡವರು ಕೊಟ್ಟಿದ್ದಾರೆ. ತಮ್ಮ ಹಕ್ಕು, ಸಂಸ್ಕೃತಿ, ಪರಂಪರೆಯ ರಕ್ಷಣೆಗೋಸ್ಕರ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ಕೆ.ಎಸ್. ತಿಮ್ಮಯ್ಯರಂತ ವೀರ ಸೇನಾನಿಗಳನ್ನ ಸೇನೆಗೆ ನೀಡಿರುವಂತ ಕೊಡವ ಸಮುದಾಯದಿಂದ ಇದೀಗ ತಮ್ಮ ಹಕ್ಕಿನ ಒಂದು ಸಂರಕ್ಷಣೆಗೋಸ್ಕರ ಸುಮಾರು 80 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಕೊಡವರು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಪಾದಯಾತ್ರೆ ಯಾವ ಕಾರಣಕ್ಕೋಸ್ಕರ, ಅವ್ರ ಬೇಡಿಕೆಗಳು ಏನೇನು, ಈ ಬಗ್ಗೆ ಮಾತನಾಡೋದಕ್ಕೆ ಕೊಡವ ಸಮುದಾಯದ ಮುಖಂಡರಾಗಿರುವಂತಹ ರಾಜೀವ್ ಬೋಪಯ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೀವ್ ಬೋಪಯ್ಯ ಅವರೇ, ತಮ್ಮ ಹಕ್ಕು ಮತ್ತೆ ಸಂಸ್ಕೃತಿ ಸಂರಕ್ಷಣೆ ಅಂತ ಹೇಳಿ ಪಾದಯಾತ್ರೆ ಮಾಡ್ತಾ ಇದಾರಲ್ಲ, ಏನೆಲ್ಲ ಬೇಡಿಕೆಗಳಿದೆ ಪ್ರಮುಖವಾಗಿ? ಮೇಡಮ್, ನಾವು ಹಲವಾರು ವರ್ಷಗಳಿಂದ ಕೊಡವರಿಗೆ ಕಾವೇರಿಯಿಂದ ಶುರುವಾಗಿದ್ದಂಥದ್ದು. ಕಾವೇರಿ ಅಂತ ಹೇಳಿದ್ರೆ ನಮ್ಮ ಕುಲದೇವರಾಗಿದ್ದಾರೆ. ಆ ಕುಲದೇವರಿಂದ ನಾವು ಎಲ್ಲ ಮನೆಗಳಲ್ಲಿ ಅದನ್ನ ಪೂಜಿಸುವ ವ್ಯವಸ್ಥೆ ಇದೆ. ಹಬ್ಬ ಹರಿದಿನಗಳಾಗಲಿ ಎಲ್ಲ ದಿನಗಳಲ್ಲಿ ನಾವು ಅದನ್ನು ಪೂಜಿಸುವಂತ ವ್ಯವಸ್ಥೆ ಇದೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾದ್ರೂ ಸಹ ಕಾವೇರಿಯನ್ನ ನೆನೆಸಿಯೇ ನಾವು ಎಲ್ಲವನ್ನ ಮಾಡ್ತೇವೆ. ಅಂತ ಸ್ಥಳಗಳಿಗೆ ಸಹ ನಮ್ಮ ಕುಪ್ಪಸದ ಅಟ್ಟಿಯನ್ನ ಹಾಕಬಾರ್ದು ಅನ್ನೋ ಅಂತ
ಒಂದು ವಿರೋಧವನ್ನು ವ್ಯಕ್ತಪಡಿಸ್ತದೆ ಒಂದು ಜನಾಂಗ. ಅಷ್ಟಿಗೆ ಮಾತ್ರ ನಿಲ್ತಾ ಇಲ್ಲ, ಮತ್ತೆ ನಮ್ಮ ಸಂಪ್ರದಾಯದಂತೆ ನಮ್ಮ ತಕ್ಕ ಮುಖ್ಯಸ್ಥರು ಹೋಗಿ ಒಂದು ಪತ್ತಾಯಕ್ಕೆ ಹಕ್ಕಿ ಹಾಕೋದಂತ ಒಂದು ನಮ್ಮ ಒಂದು ಸಂಪ್ರದಾಯ ಇದೆ. ಅದನ್ನು ಸಹ ಅವರು ವಿರೋಧಿಸ್ತಾ ಬಂದಿದ್ದಾರೆ ಕೆಲವೊಂದು ವರ್ಷಗಳಿಂದ. ಹಾಗೇನೆ ಬಂದು ದುಡಿಕೊಟ್ಟು ಪಾಠ ಅಂತ ಹೇಳಿದ್ರೆ ನಮ್ಮ ತಾಯಿ ಅಂತ ಹೇಳ್ತೀವಿ ಕಾವೇರಿನ, ತಾಯಿ ತೀರ್ಥರೂಪಿಣಿಯಾಗಿ ಉದ್ಭವ ಅಂತ ಸಂದರ್ಭದಲ್ಲಿ ಆಗಲೂ ಸಹ ಒಂದು ತಡೆತಕ್ಕೆ ಗೊಳಚವನ್ನ ಅಲ್ಲಿ ಹಿಡಿಯುವಂತಿಲ್ಲ ಅಂತ ಹೇಳುವ ಒಂದು ವಿರೋಧವನ್ನ ಒಂದು ಹಲವಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೇನೆ ಬಂದು ಮತ್ತೆ ನಾವು ಏನು ಕುಪ್ಪಸ ದಟ್ಟಿ ತೊಟ್ಟು ಕಾವೇರಿಗೆ ಹೋಗ್ತಾ ಇದೀವಿ, ಅದು ಸಹ ಮಾಡಬಾರದು ಅನ್ನುವಂಥದ್ದನ್ನ ಅವರು ಕೆಲವೊಂದು ವರ್ಷಗಳಿಂದ ಮಾಡ್ತಾ ಬಂದ್ರು. ಹಾಗೇನೆ ನಾವು ಕೋವಿ ಹಕ್ಕನ್ನ ನಾವು ಯಾವ ಅಂತ ಹೇಳಿದ್ರೆ ನಾವು ಪರಿಸರ ಪ್ರೇಮಿಗಳು, ಪ್ರಕೃತಿಯಲ್ಲೇ ಬದುಕ್ತಾ ಇದ್ದವರು. ಹಾಗಾಗಿ ನಮಗೆ ತಿರಿತೋಕ ಅನ್ನೋದಂತ ಒಂದು ಗನ್ ಅನ್ನ ನಮಗೆ ಮೊದಲೇ ಇತ್ತು ನಮ್ಮ ಕೈ. ಆದ್ರೆ ಮತ್ತೆ ನಮಗೆ ಎಕ್ಸಂಪ್ಷನ್ ಸಹ ಇದೆ. ಅದನ್ನ ಸಹ ಕೆಲವೊಂದು ವರ್ಷಗಳಿಂದ ಅವರಿಗೆ ಯಾಕೆ ಕೋವಿ ಕೊಟ್ರಿ ಅನ್ನುವಂಥದನ್ನ ಇದೇ ವರ್ಗ ನಮ್ಮನ್ನ ವಿರೋಧಿಸ್ತಾ ಬಂದಿದೆ. ನಮ್ಮದೇ ಆದಂತ ಆಭರಣಗಳು ಒಂದು ಇದೆ. ಆಭರಣಗಳು ನಮಗೆ ಪತ್ತಾಕು, ಕೊಕ್ಕೆತಾತಿ, ಜೋಮಾಲೆ ಅಂತ ಹೇಳುವಂತ ಹಲವಾರು ಆಭರಣಗಳು ನಮ್ಮ ಕೊಡೋರು ನಿರಂತರವಾಗಿ ಹಾಕೊಂಡು ಬಂದು ನಮ್ಮದೇ ಆದಂತ ಆಭರಣಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಅದಕ್ಕೂ ಸಹ ನಮ್ಮದು ಅಂತ ಹೇಳಿ ಕೆಲವೊಂದು ವರ್ಷಗಳಿಂದ ಅವರು ತಗದೆ ತೆಗಿತಾನೆ ಬಂದಿದ್ದಾರೆ ಅವಾಗ. ಹೀಗೆ ಒಂದೊಂದಾಗಿ ಈಗ ಬಂದು ನಮ್ಮ ಕಟ್ಟೆಮಾಡು ಅನ್ನುವಂತ ದೇವಸ್ಥಾನದಲ್ಲಿ ಈಗ 1,000 ಜನ ಸೇರಿದಂತ ಸಂದರ್ಭದಲ್ಲಿ ಅಲ್ಲಿಗೆ ಕುಪ್ಪೆ ಚೇಲೆ ದಟ್ಟಿಯನ್ನ ಹಾಕಿ ಹೋದಂತ ಕೊಡವರನ್ನ ನೀವು ಇಲ್ಲಿಗೆ ಈ ನಿಮ್ಮ ಉಡುಪನ್ನು ಧರಿಸಿ ಇಲ್ಲಿಗೆ ಬರುವಂತಿಲ್ಲ ಅಂತ ಹೇಳಿ ಹೊರ ಹಾಕುವಂತ ಪ್ರಯತ್ನವನ್ನು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಡೆಸಲಾಯಿತು ಆಗಿತ್ತು. ಇದನ್ನೆಲ್ಲ ಸಹಿಸಿಕೊಂಡು ಬಂದಂತ ಕೊಡವರು ಹೀಗೆ ಕೂತ್ರೆ ಹೇಗೆ ಅಂತ ಹೇಳಿ ಸುಮ್ಮನೆ ಬೇಡ, ನಮಗೆ ಸಂಘರ್ಷ ಬೇಡ ಅನ್ನೋಂತ ನಿಟ್ಟಿನಲ್ಲಿ ಅಷ್ಟೊಂದು ವರ್ಷ ನಾವು ಸುಮ್ಮನೆ ಇದೀವಿ, ನಾವು ಬೇಡ ಅಂತ ಹೇಳಿ. ಆದ್ರೆ ಇವ್ರು ಬಂದು ನಮ್ಮ ಕುಪ್ಪಸ ಬಿಚ್ಚುವಂತ, ಯಾಕೆಂತ ಹೇಳಿದ್ರೆ ಬಟ್ಟೆ ಬಿಚ್ಚುವಂತ ಸ್ಥಿತಿಗೆ ಬರಬಾರ್ದಾಗಿತ್ತು ಅವರಂತ ಯೋಚನೆಯನ್ನ ಮಾಡಿ. ಆದ್ರೂ ಸಹ ನಮ್ಮ ಹಿರಿಯರು ಹೇಳಿದ್ರು ಬೇಡ, ಇದೇನು ಮಾಡೋದು ಬೇಡ, ಸುಮ್ಮನೆ ಇದೆ, ಅವ್ರು ಏನೆಲ್ಲ ಮಾಡ್ತಾರೆ ಮಾಡ್ಲಿ ಅಂತ ಹೇಳೋ ಕಾರಣಕ್ಕಾಗಿ ಸುಮ್ಮನೆ ಆದ್ವಿ ಎಲ್ರು. ಅಲ್ಲಿಂದ ನೋಡುವಾಗ ಇದನ್ನೇ ಮುಂದಾಗಿ ಇಟ್ಕೊಂಡು ಒಂದು ಬೇರೆ ಬೇರೆ ಮಂಡ್ಯ, ಹಾಸನ, ಅರಕಲಗೂಡಿಂದ ಬೇರೆ ಬೇರೆ ಜನರನ್ನ ಕರೆಸಿ ನಮಗೆ ಒಂದು ಮೆರವಣಿಗೆ ತೆಗೆದ್ರ ಮೂಲಕ ಇಲ್ಲಿ ನಮಗೆ ನಿಮ್ ಬೇಡಿಕೆಗಳ ಅರ್ಥ ಆಯ್ತು. ಕ್ವಿಕ್ ಆಗಿ ರಾಜೀವ್ ಬೋಪಯ್ಯ, ಈಗ 80 ಕಿಲೋಮೀಟರ್ ಪಾದಯಾತ್ರೆ ಇದೆ, ವಾಟ್ ನೆಕ್ಸ್ಟ್? ಯಾವ ತರ ಹೋರಾಟ? ಮೇಡಮ್, ಈಗ ನಮ್ಮದು ಇದೆಲ್ಲ ಏನ್ ಹೇಳಿದೀನಿ ಅದರ ಭದ್ರತೆ ಆಗ್ಬೇಕು ನಮಗೆ. ಯಾಕೆಂತ ಹೇಳಿ ಸರ್ಕಾರ ಅದಕ್ಕೆ ಒಂದು ಭದ್ರತೆಯನ್ನು ನೀಡಬೇಕು. ನಾವು ಕೊಡಗಿನಲ್ಲಿ ಅಲ್ಪಸಂಖ್ಯಾತರಾಗಿ ಈಗ ಗಮನ ಸೆಳೆಯುವಂತ ಪ್ರಯತ್ನವನ್ನ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡೋ ಮುಖಾಂತರ ನೀವು ಮಾಡ್ತಾ ಇದ್ದೀರಾ, ಮನವಿಯನ್ನು ಕೊಡ್ತಾ ಇದ್ದೀರಾ, ಸರ್ಕಾರನು ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳ್ತಿದ್ದೀರಾ. ನಾವು ಫಾಲೋ ಅಪ್ ಮಾಡ್ತೀವಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಕ್ಕೆ ನ್ಯೂಸ್ 18 ಕನ್ನಡಕ್ಕೆ. ಚಿಕ್ಕಮಗಳೂರಲ್ಲಿ ಮೈಕ್ರೋ ಫಿನಾನ್ಸ್ ಕಿರುಕುಳ ತಾರಕಕ್ಕೇರ್ತಾ ಇದೆ. ಲೋನ್ ಕಟ್ಟುವಂತೆ ಬೆಳಗ್ಗೆ 7 ಗಂಟೆಗೆ ಬಂದು ಟಾರ್ಚರ್ ಅನ್ನ ನೀಡಲಾಗಿದೆ. ಮನೆಗೆ ಬಂದು ಮನೆ ಮುಂದೆ ಫಿನಾನ್ಸ್ ಸಿಬ್ಬಂದಿ ಠಿಕಾಣಿ ಹೂಡಿದ್ದಾರೆ. ಅಜ್ಜಂಪುರ ತಾಲೂಕಿನ ಕಾರೇಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದು. ಬಿಎಸ್ಎಸ್ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳವನ್ನ ನೀಡಲಾಗಿದೆ. 2-3 ಕಂತು ಬಾಕಿಯನ್ನ ಮಹಿಳೆ ಉಳಿಸ್ಕೊಂಡಿದ್ದಾರೆ. ಸಾಲ ಪಡ್ಕೊಂಡವರು ಕಂತು ಕಟ್ಟೋದಕ್ಕೆ ಸಮಯವನ್ನ ಕೇಳಿದ್ದಾರೆ ಮಹಿಳೆ. ಆದ್ರೆ ಆ ಮನವಿಗೂ ಇವರು ಸ್ಪಂದಿಸ್ತಾ ಇಲ್ಲ. ಹಣ ಕಟ್ಟೋ ತನಕ ನಾವು ಈ ಜಾಗ ಬಿಟ್ಟು ಹೋಗಲ್ಲ ಅಂತ ಹೇಳಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಹೇಳಿದ್ದಾರೆ. ಫಿನಾನ್ಸ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳೆಯರು ಕ್ಲಾಸ್ ತಗೊಂಡಂತ ವಿಡಿಯೋ ವೈರಲ್ ಆಗಿದೆ. ಬೆಳಗ್ಗೆ 7 ಗಂಟೆಗೆ ಮನೆ ಮುಂದೆ ಕೂತ್ಕೊಂಡಿದ್ದಾರೆ ನೋಡಿ. ಕಟ್ತೀವಂತಂದ್ರೆ ಇವಾಗ ಕೆಲಸ ಇಲ್ವಲ್ಲ, ಎಲ್ಲಿಂದ ಕಟ್ತಾರೆ? ಇವಾಗ ಕೆಲಸ ಪಕ್ಷ ಏನೂ ಇಲ್ಲ, ಎಲ್ಲಿಂದ ಕಟ್ತಾರೆ ಹೇಳ್ರಿ? ಇನ್ನು 4 ತಿಂಗಳು ನಾವು ಕೊಟ್ಟಲ್ಲ ಕೊಟ್ರ ದುಡ್ಡಿಗೆ ನಾವು ಕೊಟ್ಟಲ್ಲ ಅಂತ ಹೇಳಲ್ಲ. 4 ತಿಂಗಳು ಟೈಮ್ ಕೊಡ್ರಿ, ನಾವು ಕಟ್ತೀವಿ. ಇವಾಗಿಲ್ಲ ಇವಾಗ ಯಾರ ಹತ್ರನೂ ಇಲ್ಲ, 1 ರೂಪಾಯಿ ದುಡ್ಡಿಲ್ಲ. ಯಾರು ಕಟ್ಟ? ಹ್ಞೂ, ಮತ್ತೆ ಕೆಲ್ಸ ಇಲ್ವಲ್ಲ, ನೀವು ಫೋರ್ಸ್ ಮಾಡಿದ್ರೆ ಇನ್ನೇ ಮಾಡ್ತಾರೆ. ಸಾಲ ಕೊಟ್ಟಿದ್ದೀರಿ, ಕೊಟ್ಟಿಲ್ಲ ಅಂತ ಹೇಳಲ್ಲ, ಕೊಟ್ಟಿದ್ದೀರಿ. ನಮಗೆ ಟೈಮ್ ಕೊಡ್ರಿ ನಾವು ಟೈಮ್ ಕೊಡ್ರಿ, ನಾವು ಕಟ್ತೀವಿ. ಆಯ್ತು ಹೇಳಿದ್ವಿ. ಇವಾಗ ಕೆಲ್ಸ ಪಕ್ಷ ಏನಿಲ್ವಲ್ಲ, ಏನ್ ಮಾಡ್ಲಿ? 4 ತಿಂಗಳು ಕಟ್ಟಲ್ಲ ಪಾಪ. ನಿಮ್ ದುಡ್ಡು ನೀವು ಕೊಟ್ಟಿದ್ದೀರಿ ಪಾಪ, ನಾವು ಕಟ್ಟಲ್ಲ ಅಂತ ಹೇಳಲ್ಲ, ಕಟ್ತೀವಿ. ನಮಗೆ 4 ತಿಂಗಳು ಟೈಮ್ ಬೇಕು. ಮಳೆನ ಆಡಿದ್ರೆ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಕೆಲ್ಸ ಇರ್ತೈತಿ. ಬೀಜ ಹಾಕವು, ಗೊಬ್ಬರ ಹಾಕವು, ಅವು ಇವು ಸಿಗ್ತವೆ, ಕಟ್ತಾರೆ.